ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದ ಪಾಚನಕಟ್ಟೆ ಆವರಣದಲ್ಲಿ ಶ್ರೀ ಅಂಬರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಒಂದು ವರದಿ. ಇಂದು ಕೊನೆಯ ದಿನದ ಆಶೀರ್ವಾದ ವಚನ ಕಾರ್ಯಕ್ರಮಕ್ಕೆ ಕೊಪ್ಪಳದ ನಡೆದಾಡುವ ದೇವರೇ ಎಂದು ಪ್ರಸಿದ್ಧರಾದ ಶ್ರೀ ಪರಮ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿದ್ದರು. ಪರಮ ಪೂಜ್ಯರನ್ನು ಹಲಿಗೆ ಬಾರಿಸುತ್ತಾ, ಡೊಳ್ಳು ಬಾರಿಸುತ್ತಾ, ಕಳಸ ಕುಂಭ ಹೊತ್ತು ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಬರಮಾಡಿಕೊಂಡರು. ಶಿವಮೂರ್ತಿ ಶಿವಾಚಾರ್ಯರು, ಪರಮ ಪೂಜ್ಯರು ಹಾಗೂ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ಹಾಗೂ ಸುತ್ತಮುತ್ತಲಿನ ಆಗಮಿಸಿದ ಹಲವಿಗಾರರ ಸಮೂಹದಲ್ಲಿ ಜ್ಯೋತಿ ಬೆಳಗಿಸಿ ಕೊನೆಯ ದಿನದ ಆಶೀರ್ವಚನ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಮೊದಲನೇ ಬಾರಿಗೆ ದೇವಪುರ ಗ್ರಾಮಕ್ಕೆ ಆಗಮಿಸಿದ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ಅವರು ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದುಕೊಂಡರು. ಶ್ರೀ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಹಿತಕರವಾದ ಧ್ವನಿಯಲ್ಲಿ ಅದ್ಭುತವಾಗಿ ಆಶೀರ್ವಚನ ನೀಡಿದರು. ಪರಮ ಪೂಜ್ಯ ಆಶೀರ್ವಚನ ಆಲಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಆಶೀರ್ವಚನ ಆಲಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಮಠಗಳಿಂದ ಆಗಮಿಸಿದ ಮಠಾಧೀಶರು, ಪರಮ ಪೂಜ್ಯರು, ಹಲವಿಗಾರರು, ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು. ಸಕಲ ಭಕ್ತರು ಸಹಕರಿಸಬೇಕು. ಕಾಯಕ, ದಾಸೋಹ, ಶಿಕ್ಷಣ, ಸಾಮಾಜಿಕ, ಧಾರ್ಮಿಕ ಪರಂಪರೆಯನ್ನು ಈ ಭಾಗದಲ್ಲಿ ನಡೆದಾಡಿಕೊಂಡು ಬಂದಿರತಕ್ಕಂಥ ದೇವರ ಹೆಸರಾಗಿರ್ತಕ್ಕಂಥ ಕಾಯಕ ಯೋಗಿ ಪರಮ ಪೂಜ್ಯ ಜಗದ್ಗುರು ಅವನ ಚಿಂತನೆ ಏನು ಅಂದ್ರೆ ಸಾಮಾನ್ಯರ ಬದುಕು ಹೆಂಗ ಬದುಕಿದ್ರ ಅವರ ಬದುಕು ಸ್ವರ್ಗ ಸದೃಶ ಆಗುತ್ತೆ. ಆ ಮನೆಯೊಳಗ ಸಂಪತ್ತಿರ್ಲಿ ಬಿಡ್ಲಿ, ಅದರ ಸಂತೋಷಕ್ಕೆ ಕೊರತೆಯಾಗಿರಬಾರದು ಅಂತ ಸೂತ್ರವನ್ನ ಸರ್ವಜ್ಞ ತೋರಿಸಿದೆ. ಒಂದು ಮನೆ ಅದು ಅರಮನೆ ಇರಬಹುದು, ಗುಡಿಸಲಿರಬಹುದು, ಪ್ರಶ್ನೆ ಅಲ್ಲ. ಅರಮನೆಯೊಳಗ ಬಂಗಾರದ ಕೊಣತೆಯಾಗ ದೀಪ ಹಚ್ಚಿರಬಹುದು, ಗುಡಿಸಲಿನೊಳಗ ಮಣ್ಣಿನ ಕೊಣತೆಯಾಗ ದೀಪ ಹಚ್ಚಿರಬಹುದು. ಕೊಣತಿ ಬಂಗಾರದ್ದಿರಬಹುದು, ಕೊಣತಿ ಮಣ್ಣಿನದಿರಬಹುದು. ಬಂದವ್ರಿಗೆ ಒಂದಿಷ್ಟು ಪ್ರಸಾದ ತಗೊಂಡು ಹೋಗ್ರಿ ಅಂತಿದ್ರು ಅಷ್ಟೇ. ಅದಕ್ಕೂ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾದ್ರೆ ಮೊದಲ ಕೆಲಸ ಅಂದ್ರೆ ಬಂದವ್ರಿಗೆ ಯಾರಿಗೆ ದೇವರು ನಮಗೊಂದು ತುತ್ತು ಕೊಟ್ಟಿದ್ರೆ ಇನ್ನೊಬ್ಬರಿಗೆ ಒಂದು ತುತ್ತು ಕೊಟ್ಟು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರ ದೇವರ ಗರ್ಭಗುಡಿಗೆ ಹೋಗಿ ಪ್ರಾರ್ಥನೆ ಮಾಡೋದೇನು ಅಂದ್ರ ಭಗವಂತನೇ ದೇವರಿಗೆ ಕೇಳ್ಕೊಳ್ಳೋದಿಷ್ಟೇ. ಭಗವಂತನೇ ನನಗೆ ಏನೋ ಕೊಡು, ಸಂಪತ್ತು ಕೊಡು ಅಂತ ಕೇಳೋದಿಲ್ಲ. ನಾನು ನಿನಗೆ ಏನು ಕೇಳ್ಕೊಂತೀನಿ ಅಂದ್ರೆ ದುಡ್ಯಾಕ ರೊಟ್ಟಿಗೆ ಒಂದಿಷ್ಟು ಶಕ್ತಿ ಕೊಡು, ನೀ ಕೊಟ್ಟ ಒಂದು ರೊಟ್ಟಿಯಲ್ಲಿ ಇನ್ನೊಬ್ಬರಿಗೆ ಒಂದು ತುತ್ತು ಕೊಟ್ಟು ಉಣ್ಣುವ ಗುಣ ಕೊಡು ಅಂತ ದೇವರಿಗೆ ಕೇಳ್ತಾರೆ. ಈ ನಾಡು ಇದು ನಿಮ್ಮೆಲ್ಲರ ಉತ್ಸಾಹ, ಶ್ರದ್ಧೆ ಇದನ್ನೆಲ್ಲ ನೋಡಿದ್ರೆ ಈ ಮಣ್ಣಲ್ಲಿ ಬರೀ ಭತ್ತ ಅಷ್ಟೇ ಅಲ್ಲ, ಭಕ್ತಿಯನ್ನೇ ಬೆಳೀತಾರ ಅನ್ನೋದು ಇದು ಭಕ್ತ ಬೆಳೆವ ನಾಡು, ಭಕ್ತಿ ಬೆಳೆವ ನಾಡು. ಅಂಥ ನಾಡಿನ ಈ ಕ್ಷೇತ್ರದಲ್ಲಿ ಪುರಾಣ ಮಹಾಮಂಗಲೋತ್ಸವ ಮತ್ತು ಧಾರ್ಮಿಕ ಸಭೆಯ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಈ ನಾಡು ಇದು ನಿಮ್ಮೆಲ್ಲರ ಉತ್ಸಾಹ, ಶ್ರದ್ಧೆ ಇದನ್ನೆಲ್ಲ ನೋಡಿದ್ರೆ ಈ ಮಣ್ಣಲ್ಲಿ ಬರೀ ಭತ್ತ ಅಷ್ಟೇ ಅಲ್ಲ, ಭಕ್ತಿಯನ್ನೇ ಬೆಳೀತಾರ ಅನ್ನೋದು ಇದು ಭಕ್ತ ಬೆಳೆವ ನಾಡು, ಭಕ್ತಿ ಬೆಳೆವ ನಾಡು. ಅಂಥ ನಾಡಿನ ಈ ಕ್ಷೇತ್ರದಲ್ಲಿ ಪುರಾಣ ಮಹಾಮಂಗಲೋತ್ಸವ ಮತ್ತು ಧಾರ್ಮಿಕ ಸಭೆಯ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಲ್ಲಿ ಶರಣಾರ್ಥಿ.
ತಪ್ಪಿದ್ರೆ ಬದುಕು ತಪ್ಪೈತಿ, ಕಾಗೈತಿ ಕಾಗೆ. ದೇವರು ಅದಕ್ಕೇನು ಇಲ್ಲ, ಒಂದ ಅಕ್ಷರ ಕೊಟ್ಟಾನ. ಎಷ್ಟು? ಒಂದ್ ಅಕ್ಷರ ಕಾ ಅಂತೈತೆ ಅಷ್ಟೇ. ಕಾಗಿ ಒಂದ ಅಕ್ಷರ ಕಾ ಕಾ ಅಂತಂದು ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಹೋಗತೈತಿ. ಕೋಗಿಲಿಗೆ ಬರೇ ಕು ಕು ಅನ್ನೋ ಒಂದ ಅಕ್ಷರ ಕಲಿಸನ್ನ ಇಡೀ ಸಂಗೀತಗಾರರ ತಲೆದೂಗಿಸ್ತೈತಿ. ಇವನಿಗೆ 49 ಮೂಲಾಕ್ಷರ ಕಲಿಸಿದ್ರು ಸಹಿತ ಇಡೀ ಊರಿಗೆ ಮೂಲ ಕೊಟ್ಟ ಬೆಂಕಿ ಹಚ್ಚಿದಂತ ಊರಾಗೆಲ್ಲ. ಒಂದು ಪಕ್ಷಿಗೆ ಒಂದೇ ಕಾ ಅನ್ನೋದು ಕಲಿಸಿದ, ಒಂದು ಪಕ್ಷಿಗೆ ಬರೇ ಕು ಅನ್ನೋದು ಕಲಿಸಿದ. ಇವನಿಗೆ 49 ಅಕ್ಷರ ಕೊಟ್ಟರು ಸಹಿತ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಮಾತು ಇದು ಒಂದು ನಾಟಕ ರಂಗ. ಇದು ನಾಟಕದೊಳಗೆ ನೋಡ್ರಿ ಹೆಂಗ್ ಬೇಕು ಹಂಗ ಮಾತಾಡ್ತಾರೆ, ಗಟ್ಟಿ ಮಾಡಿ ಚಲೋ ಮಾತಾಡ್ತಾರೆ. ಚಲೋ ಮಾತಾಡೋರಿಗೆ ನಾಟಕ ಮಾಡಕ್ ಕಳಿಸ್ತಾರೆ. ಹಂಗಿದು ಜಗತ್ ಅನ್ನೋದು ದಿಸ್ ಹೋಲ್ ವರ್ಲ್ಡ್ ಇಸ್ ಎ ಡ್ರಾಮಾ ಸ್ಟೇಜ್. ಇದೊಂದು ನಾಟಕ ಮಂದಿರ. ಇದು ನಾವು ಚಂದ ಮಾತಾಡಬೇಕಾಗ್ತೈತಿ. ಮಾತಿನಿಂದ ಜಗಳ, ಮಾತಿನಿಂದ ಎದ್ರ ನಾಟಕ ಮಾಡಕತ್ತಿದ್ರು ಅಂದ್ರೆ ಅವ್ರು ರಾಮಾಯಣದ ನಾಟಕ ಮಾಡಕತ್ತಿದ್ರು. ಆ ಊರ್ ಸಾವುಕಾರ ಮತ್ತ ಅವನ ಸ್ಪಾನ್ಸರ್ಶಿಪ್ ಇರ್ತಾವಿಲ್ಲ ಹಳ್ಳ್ಯಾಗ, ಅವನ ಸ್ಪಾನ್ಸರ್ ಮಾಡಿದ್ದ. ಅವ ನನಗ ರಾವಣನ ಪಾರ್ಟ್ ಬೇಕಂದ. ಅವ್ರು ಅಷ್ಟ್ರು ನಾಟಕ ಆಡೋರು ಅಂದ್ರೆ, ಇಲ್ರಿ ಸಾವುಕಾರ ನಿಮಗೆ ಸುಮ್ಮನೆ ಅಷ್ಟು ಶಾಣ್ಯಾರಲ್ಲ ನೀವು, ಊರಿಗೆ ಸಾವುಕಾರ ಖರೆ ಆದ್ರೆ ಶಾಣ್ಯ ಅಲ್ಲ, ನೀವು ಶಾಣ್ಯ ಸಾವುಕಾರ ಅಲ್ಲ, ಬೇರೆಯವ್ರಿಗೆ ಕೊಡೋಣ ಪಾರ್ಟ್ ಅಂದ್ರ ಅವ್ರು. ನೀವ್ ಹಿಂಗಂದ್ರೆ ನಾ ಸ್ಪಾನ್ಸರ್ ರೊಕ್ಕ ಕೊಟ್ಟವ್, ನಾನು ನಾಟಕ ಬಂದ ನಾವು ಮತ್ತೇನ್ ಹಳ್ಳಿ ಸಾವುಕಾರ, ಊರಿಗೆ ದೊಡ್ಡ ಊರ, ದೊಡ್ಡ ಸಾವುಕಾರ ನನ್ನ ಮಗ ಏನಕ್ಕಾಗಲ್ಲ ಪಟ್ಟು ಬಿಡ್ರಪ್ಪ ಮರಾಯ ಅಂತಂದ್ರು. ನಾಟಕ ನಡೀತು, ರಾಮಾಯಣ ನಾಟಕ ನಡೀತು. ಮಾತ್ ಹೇಳ್ತಾರೆ ಅವ್ರು. ಒಂದು ಪರ್ದ ಇರ್ತಿತ್ತು, ಪರ್ದದ ಹಿಂದ್ ಮಾತೆತ್ತಿ ಕೊಡೋರು ಅಂತ ಇರ್ತಾರೆ. ಅವ ಮಾತೆತ್ತಿ ಕೊಡ್ತಿದ್ದ, ಅವ ಹೇಳ್ತಿದ್ದ. ಈ ಶೂರ್ಪನಕ್ಕಿ ಪಾರ್ಟ್ ಬಂತು. ಶೂರ್ಪನಕ್ಕಿ ಓಡಿ ಬಂದು ಹೇಳಿದ್, ರಾವಣ ಅಣ್ಣ ಎದುರು ನಿಂತಿದ್ದ, ಎಣ್ಣ ರಾಮ ರಾವಣರು ನನ್ನ ಮೂಕ್ ಕೊಯ್ದು ಕಳ್ಸ್ಯಾರ. ಇದಕ್ ಮಾತಾ ನೆನಪಾಗ್ಲಿಲ್ಲ, ಇದು ಏನ್ ಹೇಳ್ಬೇಕಂತ. ಮತ್ತಕಿ ಮತ್ತೊಮ್ಮೆ ಓಡಿ ಬಂದು, ಎಣ್ಣ ರಾವಣ ನನಗ ಮೂಗು ಕೊಯ್ದು ಕಳ್ಸ್ಯಾನ. ಇವನಿಗೆ ಏನ್ ಹೇಳ್ಬೇಕಂತ ಬರ್ಲಿಲ್ಲ. ಅವ ಹಿಂದು ಪರದೆದಿಂದ ಮಾತೆತ್ತಿ ಕೂಡ ಹೇಳೇ ಹೇಳ್ದ, ಇದಕ್ ಗೊತ್ತಾಗ್ಲಿಲ್ಲ. ಆಕಿ ಮತ್ತೊಮ್ಮೆ ಓಡಿ ಬಂದು, ಎಣ್ಣ ರಾವಣ ನನ್ನ ಮೂಗು ಕೊಯ್ದಾನ. ಇವ ಹೇಳ್ಬೇಕಾಗಿತ್ತಲ್ಲ, ಅವ ಏನಾರು ಹೇಳ್ ಮರಾಯ ಅಂದ. ಇವ ಆಕಿ ಓಡಿ ಬಂದ್ಲು, ಎಣ್ಣ ರಾವಣ ನನ್ನ ಮೂಗು ಕೊಯ್ದಾನ ಅಂತ ಹೇಳಿದ್ದು. ಅವ ಏನ್ ಹೇಳ್ಬೇಕು, ಅಲ್ಲೇ ಹೋಗಿದ್ದೆ ಸಾಯಕ್ ಅಂದವ. ಅಲ್ಲೇ ಹೋಗಿ ಸಾಯಕ್ ಅಲ್ಲೇ ಹೋಗಿ ಅಂದ್ರ ಸುಮ್ಮನೆ ಒಂದು ಮಾತು ತಪ್ಪಿದ್ರೆ ಹೆಂಗ ಸ್ಟೇಜಿನ ನಾಟಕ ತಪ್ಪೈತಿ, ಜೀವನದೊಳಗೂ ಸಹಿತ ಒಂದು ಮಾತು ತಪ್ಪಿದ್ರೆ ಸಂಸಾರವೇ ಕೆಟ್ಟ ಹೋಗ್ತೈತಿ. ಮಾತು ಹೇಳಿದ್ದು, ಬಂದವ್ರಿಗೊಂದು ಅನ್ನ ಕೊಡು, ಮತ್ತೆರಡು ಚಲೋ ಮಾತಾಡ ಅವ್ರ ಜೊತೆ. ಅನ್ನಿಲ್ಲಪ್ಪ ನನ್ನ ಹತ್ರ ಅಂದ್ರೆ ಮಾತಿಗಂತೂ ಕೊರತಿಲ್ಲ. ಮುಖದ ಮೇಲಿನ ನಗೆ. ಈಗೊಂದು ತಾಯಿ ಇರ್ತಾಳ, ಬಡಿವಿರ್ತಾಳ ಅಕ್ಕಿ. ಅಕ್ಕಿ ಗುಡಿಸಿಲ್ನೊಳಗ ಗುಡಿಸ್ಲಕ್ಕಿದೆ. ಅಕ್ಕಿ ಮನ್ಯಾಗ ಏನ್ ತೊಟ್ಟಲ, ಬೆಳ್ಳಿ ತೊಟ್ಲಲ್ಲ, ಒಂದು ಕಟ್ಟಿಗೆಯ ತೊಟ್ಟಿಲು ತರುವಷ್ಟು ಸಹಿತ ಆಕೆಗೆ ಶಕ್ತಿ ಇಲ್ಲ. ತನ್ನ ಸೀರಿನ ಹರಗ್ ಸೀರಿ ಜೋಳಿಗೆನ ತೊಟ್ಟಲು ಮಾಡಿ ಮಗುವಿಗೆ ಹಾಕ್ತಿರ್ತಾಳ. ಆ ಮಗು ತಾಯಿಗೆ ಸಂತೋಷ ಎಷ್ಟು ಕೊಡ್ತೈತಲ್ಲ, ಎದರಿಂದ ಅಂದ್ರ ಅದೇನು ಸಾಲ ತಂದು ಕೊಟ್ಟೈತೆ, ಬಂಗಾರ ತಂದು ಕೊಟ್ಟೈತೆ, ಏನೂ ಇಲ್ಲ. ಮುರುಕ ಗುಡಿಸಿಲಿನೊಳಗ ಹರಕ ಜೋಳಿಗೆ ಒಳಗ ಹಾಕಿದ ಮಗು, ಆ ಗುಡಿಸಲು ಎದರಿಂದ ನಂದನವನಾಗಿತ್ತು ಅಂದ್ರೆ ಆ ಸಣ್ಣ ಮಗುವಿನ ಮುಖದ ಮೇಲಿನ ಒಂದು ಮುಗುಳ್ನಗೆ ಆ ಗುಡಿಸಲನ್ನ ನಂದನವನವನ್ನಾಗಿ ಮಾಡಿತ್ತು. ಎದರಿಂದ ಆಗಿದ್ದು ಸುಮ್ಮನೆ ಒಂದು ಮುಖದ ಮೇಲಿನ ನಗೆ ಅಷ್ಟೇ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು. ಹಸಿದು ಬಂದವರಿಗಂತೂ ತನ್ನ ಯಾರು ಬಂದಾರ ಅವ್ರಿಗೆಲ್ಲ ಪ್ರೀತಿಯ ಮಾತಾಡೋದು ಕಲಿಬೇಕು. ಚಲೋ ಮಾತು ಕಲ್ತ್ವಿ, ಜಗಳಿಲ್ಲ. ಮಾತು ಚಲೋ ಇರ್ಲಾರ್ದಕ್ಕ ಜಗಳ ಶುರುವಾಗ್ಯಾವ. ನಮ್ಗೆ ಯಾಕೆ ಜಗಳ ಆಡ್ತೀವಿ ಅಂದ್ರೆ ಮಾತಾಡಕ್ ಬಂದಿಲ್ಲ ಅಂತ ನಮಗಷ್ಟೇ. ಒಂದು ಹಳ್ಳಿತ್ತು, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ಒಂದಿಷ್ಟು ಚಲೋ ಮಾತು, ಎರಡು ಒಳ್ಳೆಯ ಮಾತು ಬೇಕಲ್ಲ ಬಾಯಾಗ. ಶರಣರ ಕಲ್ಯಾಣ ಕಟ್ಟಿದ್ದೇನು ಇಲ್ಲಿ 2 ಶಬ್ದ ಬಳಸಿದ್ರೆ ಅವ್ರು ಯಾರು ಬರ್ತಾರ? ನಮಸ್ಕಾರ, ಶರಣು ಶರಣಾರ್ಥಿ ಅನ್ನೋ ಶಬ್ದ. ಈಗ ನೀವು ನೋಡಿ, ಒಬ್ಬ ಭಾರಿ ಪೈಲ್ವಾನ್ ಇರಬಹುದು, ಮಾತಿನೊಳಗೆ ಎಷ್ಟು ಶಕ್ತಿ ಇರ್ತೈತಿ ಅಂದ್ರ, ಈಗ ಒಬ್ಬ ಪೈಲ್ವಾನ್ ಇರ್ತಾನ, ಅವ ಶಕ್ತಿವಂತನಾಗಿ ಕೆಳಗ 10 ಮಂದಿ ಹೊಡಿಬಹುದು. ತನ್ನ ತೋಳ್ಬಲಗಳಲ್ಲಿ ಶಕ್ತಿ ಇದ್ರ 10 ಮಂದಿ ಹೊಡಿಬಹುದು ಅವ ಕೆಳಗ.
ಅಂದ್ರೆ ಈ ತೋಳು ಬಲಗಳಲ್ಲಿ ಶಕ್ತಿ ಎಷ್ಟೈತಿ ಅಂದ್ರ ಶಕ್ತಿ ಬಳಸಿ 10 ಮಂದಿಗೆ ಹೊಡಿಬಹುದು. ಅದ ಮ್ಯಾಲ ಬಂದು ವೇದಿಕೆ ಮೇಲೆ ನಿಂತು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಕೋಬಹುದು ಅಷ್ಟೇ. ಅಂದ್ರೆ ದೇವರಿಷ್ಟು ಶಕ್ತಿ ಕೊಟ್ಟಾನ ಕೈಯೊಳಗೆ. ಅದಕ್ಕೆ ಯಾರು ಕಾಣ್ತಾರ ಕೈ ಮುಗಿಯುವುದಷ್ಟೇ. ಯಾರ ಕೈ ಮುಗಿತಾರಲ್ಲ ಮುಗದವ್ರು ಸಣ್ಣವ್ರು ಆಗೋದಿಲ್ಲ, ಅವರ ದೊಡ್ಡವ್ರು ಆಗ್ತಾರ ಅನ್ನೋ ಸತ್ಯ ಶರಣರು ಕಲಿಸಿಕೊಟ್ಟಾರೆ. ಒಂದೆರಡು ಪ್ರೀತಿಯ ಮಾತು